ವಿದೇಶಕ್ಕೆ ಪರಾರಿಯಾಗಿರುವ ಕರ್ನಾಟಕ ಖ್ಯಾತ ಉದ್ಯಮಿ ವಿಜಯ್ ಮಲ್ಯ ಇದೀಗ ತನ್ನ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದಂತೆ ಭಾರತಕ್ಕೆ ಮರಳುವ ಬಗ್ಗೆ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅನೇಕ ವರ್ಷಗಳ ಬಳಿಕ ವಿಜಯ್ ಮಲ್ಯ ಸಂದರ್ಶನವೊಂದರಲ್ಲಿ ಕಾಣಿಸಿಕೊಂಡಿದ್ದು ಇದೇ ಮೊದಲ ಬಾರಿಗೆ ಎಲ್ಲಾ ಆರೋಪಗಳಿಗೂ ಪ್ರತಿಕ್ರಿಯೆ ನೀಡಿದ್ದಾರೆ. 2016ರಲ್ಲಿ ಮಾರ್ಚ್ 2ರಂದು ಭಾರತ ತೊರೆದಿರುವ ಮಲ್ಯ ಕಿಂಗ್ ಫಿಶರ್ಗೆ ಸಂಬಂಧಿಸಿದಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಹಲವಾರು ಬ್ಯಾಂಕ್ಗಳಲ್ಲಿ ಸುಮಾರು 9,000ಕ್ಕೂ ಅಧಿಕ ಕೋಟಿ ವಂಚಿಸಿದ ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾದ ಪ್ರಮುಖ ಆರೋಪಿಯಾಗಿದ್ದಾರೆ. ಸದ್ಯ ಮಲ್ಯ ಬ್ರಿಟನ್ನಲ್ಲಿ ನೆಲೆಸಿದ್ದು ಇನ್ನು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಪಾಡ್ಕಾಸ್ಟ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಮಲ್ಯ ತನ್ನ ವಿರುದ್ಧ ಕೇಳಿಬಂದಿರುವ ಆರೋಪಗಳು, ಕಿಂಗ್ ಫಿಶರ್ ಏರ್ಲೈನ್ಸ್ ಪತನ ಹಾಗೂ ಪ್ರಮುಖವಾಗಿ ಭಾರತಕ್ಕೆ ಹಿಂದಿರುಗುವ ಬಗ್ಗೆ ಚರ್ಚಿಸಿದ್ದಾರೆ. ಭಾರತಕ್ಕೆ ವಾಪಸ್ ಹೋಗಿಲ್ಲ ಎನ್ನುವ ಕಾರಣಕ್ಕೆ ವಿಜಯ್ ಮಲ್ಯ ಎಸ್ಕೇಪ್ ಆದ ಎಂದು ನನ್ನನ್ನ ಕರೆಯುತ್ತಾರೆ. ಆದರೆ ನಾನು ಓಡಿ ಹೋಗಿಲ್ಲ. ಮೊದಲೇ ನಾನು ವಿದೇಶದಲ್ಲಿ ಇದ್ದೆ. ಆದರೆ ಕೆಲವು ಕಾರಣಗಳಿಂದ ನಾನು ದೇಶಕ್ಕೆ ಹಿಂದಿರುಗಲಿಲ್ಲ. ಆ ನಿರ್ಧಾರ ನನಗೆ ಸರಿ ಎನಿಸಿದೆ. ಆದರೆ ನೀವು ನನಗೆ ಎಸ್ಕೇಪ್ ಆದ ಅಂತ ಕರೆಯ ಬಯಸುತ್ತಿದ್ದೀರಾ, ಹಾಗೆ ಕರೆಯಿರಿ. ಆದರೆ ನಾನು ಕಳ್ಳ ಅಲ್ಲ. ಈ ಕಳ್ಳ ಎನ್ನುವುದು ಎಲ್ಲಿಂದ ಬಂತು? ಕಳ್ಳತನ ಮಾಡಿರುವುದಾದರೂ ಎಲ್ಲಿ ಎಂದು ವಿಜಯ್ ಮಲ್ಯ ಪಾಡ್ಕಾಸ್ಟ್ ಒಂದರ ಸಂದರ್ಶನವೊಂದರಲ್ಲಿ ಪ್ರಶ್ನಿಸಿದ್ದಾರೆ. ನಂಬರ್ 1 ಏರ್ಲೈನ್ಸ್ ಆಗಿದ್ದ ಕಿಂಗ್ ಫಿಶರ್ ಪತನದ ಬಗ್ಗೆಯೂ ಮಲ್ಯ ಮಾತನಾಡಿದ್ದಾರೆ. ಕಿಂಗ್ ಫಿಶರ್ ವಿಮಾನಯಾನ ಸಂಸ್ಥೆಯನ್ನ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಿರುವುದಾಗಿ ಮಲ್ಯ ಬಹಿರಂಗಪಡಿಸಿದ್ದಾರೆ. ಆಗಿನ ಹಣಕಾಸಿನ ಮಂತ್ರಿ ಪ್ರಣಬ್ ಮುಖರ್ಜಿ ಬಳಿ ಎಲ್ಲಾ ಸಮಸ್ಯೆಗಳ ಬಗ್ಗೆಯೂ ಚರ್ಚಿಸಿದ್ದೆ. ಆದರೆ ಇಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಸ್ಥೆಯನ್ನ ನಡೆಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಉದ್ಯೋಗಿಗಳ ಕಡಿತ, ವಿಮಾನ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕೆಂದು ಸಹ ನಾನು ಕೇಳಿಕೊಂಡಿದ್ದೆ. ಆದರೆ ನನ್ನ ಮನವಿಯನ್ನ ಅವರು ತಿರಸ್ಕರಿಸಿದರು. ಕೊನೆಗೆ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿ ಕಿಂಗ್ ಫಿಶರ್ ಎಲ್ಲಾ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಾಯಿತು ಎಂದು ವಿಜಯ್ ಮಲ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ತನ್ನ ನೆಚ್ಚಿನ ಆರ್ಸಿಬಿ ಬಗ್ಗೆ ಮಾತನಾಡಿರುವ ಮಲ್ಯ 18 ವರ್ಷಗಳ ಬಳಿಕ ಕಪ್ ಗೆದ್ದಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಆರ್ಸಿಬಿ ಫ್ರಾಂಚೈಸಿಯಲ್ಲಿ ಇಂದಿಗೂ ಇದ್ದಿದ್ದರೆ ಯಾವ ಆಟಗಾರರನ್ನ ಖರೀದಿಸುತ್ತಿದ್ದೀರಿ ಎಂದು ಕೇಳಿದ ಪ್ರಶ್ನೆಗೆ ವಿಜಯ್ ಮಲ್ಯ ಕೆಎಲ್ ರಾಹುಲ್, ಜಸ್ಮಿತ್ ಬೂಮ್ರಾ, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್ ಈ 4 ಆಟಗಾರರನ್ನ ಆರ್ಸಿಬಿಗೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿ ಖರೀದಿಸಿದ ಬಗ್ಗೆ ಮಾತನಾಡಿರುವ ಮಲ್ಯ 2008ರಲ್ಲಿ ಆರ್ಸಿಬಿಯ ಖರೀದಿ ಮಾಡಲು $112 ಮಿಲಿಯನ್ ಪಾವತಿಸಿದ್ದೆ ಎಂದು ಹೇಳಿದ್ದಾರೆ. ಅಂದರೆ ಇದರ ಆಗಿನ ಮೌಲ್ಯ 600 ರಿಂದ 700 ಕೋಟಿ ರೂಪಾಯಿ. ಆರ್ಸಿಬಿ ಖರೀದಿ ಹಿಂದಿನ ಏಕೈಕ ಉದ್ದೇಶ ಅಂದರೆ ವಿಸ್ಕಿ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಅನ್ನ ಪ್ರಚಾರ ಮಾಡುವುದಾಗಿತ್ತು ಎಂದು ವಿಜಯ್ ಮಲ್ಯ ಓಪನ್ ಆಗಿ ಹೇಳಿದ್ದಾರೆ. ಆರ್ಸಿಬಿಯನ್ನ ಮೈದಾನದಲ್ಲಿ ಮಾತ್ರವಲ್ಲದೆ ಅದರ ಹೊರಗೆಯೂ ಅತ್ಯುತ್ತಮವಾಗಿ ಕಾಣುವ ಬ್ರ್ಯಾಂಡ್ ಆಗಿ ಮಾಡಲು ನಾನು ಬಯಸಿದ್ದೆ. ಅದಕ್ಕಾಗಿಯೇ ನಾನು ಅದನ್ನ ನಮ್ಮ ಅತ್ಯುತ್ತಮ ಮಾರಾಟವಾಗುವ ಮಧ್ಯದ ಬ್ರ್ಯಾಂಡ್ಗಳಲ್ಲಿ ಒಂದಾದ ರಾಯಲ್ ಚಾಲೆಂಜ್ಗೆ ಲಿಂಕ್ ಮಾಡಿದ್ದು ಎಂದು ಹೇಳಿದ್ದಾರೆ. ಇನ್ನು ಇದೇ ವೇಳೆಯ ಖ್ಯಾತ ಆಟಗಾರ ವಿರಾಟ್ ಕೊಹ್ಲಿಯನ್ನ ಖರೀದಿ ಮಾಡಿರುವ ಹಿಂದಿನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅಂಡರ್ 19 ವಿಶ್ವಕಪ್ ತಂಡದ ಯುವ ಆಟಗಾರ ವಿರಾಟ್ ಕೊಹ್ಲಿಯನ್ನ ಖರೀದಿಸಿದ್ದು ನನ್ನ ಹೆಮ್ಮೆಯ ಕ್ಷಣವಾಗಿತ್ತು. ಆ ಆಟಗಾರ ವಿಶೇಷ ಎಂಬ ಭಾವನೆ ನನ್ನೊಳಗಿತ್ತು. ಹಾಗಾಗಿ ನಾನು ಅವರಿಗೆ ಬಿಡ್ ಮಾಡಿದೆ. ಆಯ್ಕೆ ಪ್ರಕ್ರಿಯೆಗೆ ಸ್ವಲ್ಪ ಮೊದಲು ಅವರು ಅಂಡರ್ 19 ವಿಶ್ವಕಪ್ ಆಡುತ್ತಿದ್ದರು. ನಾನು ಅವನಿಂದ ತುಂಬಾ ಪ್ರಭಾವಿತನಾಗಿದ್ದೆ. ಹಾಗಾಗಿ ನಾನು ಅವನನ್ನ ಆರಿಸಿಕೊಂಡೆ ಮತ್ತು 18 ವರ್ಷಗಳ ನಂತರವೂ ಅವನು ಅದೇ ತಂಡದಲ್ಲಿ ಇರುವುದು ಅದ್ಭುತ. ನಾನು ಅವನನ್ನ ಕರೆತಂದಾಗ ತುಂಬಾ ಚಿಕ್ಕ ಹುಡುಗನಾಗಿದ್ದ. ಆದರೆ ಅವನೀಗ ತುಂಬಾ ಸ್ಟ್ರಾಂಗ್, ಅದ್ಭುತ ಪ್ರತಿಭೆ ಮತ್ತು ಸಾರ್ವಕಾಲಿಕ ಶ್ರೇಷ್ಠ ಭಾರತೀಯ ಕ್ರಿಕೆಟಿಗರಲ್ಲಿ ಒಬ್ಬರು ಎಂಬುದು ಜಗತ್ತಿಗೆ ತಿಳಿದಿದೆ ಎಂದು ವಿರಾಟ್ ಕೊಹ್ಲಿಯನ್ನ ಕೊಂಡಾಡಿದ್ದಾರೆ ವಿಜಯ್ ಮಲ್ಯ. ಪ್ರಮುಖವಾಗಿ ದೇವರು ಹಾಗೂ ದೇವಸ್ಥಾನಗಳಿಗೆ ನೀಡಿದ ಚಿನ್ನದ ಕಾಣಿಕೆಗಳ ಬಗ್ಗೆಯೂ ಮಲ್ಯ ಮಾತನಾಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಮೂಕಾಂಬಿಕಾ ದೇವಸ್ಥಾನಕ್ಕೆ ಧ್ವಜದ ಸ್ತಂಭ, ತಿರುಪತಿ ದೇಗುಲದ ಗರ್ಭಗುಡಿ ಮೇಲಿನ ಚಿನ್ನದ ಹೊದಿಕೆ, ಶಬರಿಮಲೆ ದೇವಸ್ಥಾನದ ಮೇಲಿನ ಚಿನ್ನದ ಮೇಲ್ಛಾವಣಿ ಕಾಣಿಕೆ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಕೋಟಿ ಕಾಣಿಕೆ ನೀಡಿರುವ ಬಗ್ಗೆ ಮಲ್ಯ ಮಾತನಾಡಿದ್ದಾರೆ. ದೇವರನ್ನ ಅತಿಯಾಗಿ ನಂಬುತ್ತೇನೆ. ನಾನು ಅತೀವ ಧಾರ್ಮಿಕ ವ್ಯಕ್ತಿ. ಭಾರತದ ಹಲವು ದೇವಸ್ಥಾನಗಳಿಗೆ ನಾನು ಭೇಟಿ ನೀಡಿದ್ದೇನೆ. ಪ್ರಮುಖವಾಗಿ ದಕ್ಷಿಣ ಭಾರತದ ಬಹುತೇಕ ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ದೇನೆ. ಭಕ್ತಿಯಿಂದ ನಡೆದುಕೊಂಡಿದ್ದೇನೆ. ದೇವಸ್ಥಾನಗಳಿಗೆ ಭಕ್ತಿಯ ಕಾಣಿಕೆಗಳನ್ನ ಸಲ್ಲಿಸಿದ್ದೇನೆ. ಕೇರಳದ ಶಬರಿಮಲೆ ದೇವಸ್ಥಾನ ಮೇಲಿರುವ ಚಿನ್ನದ ಮೇಲ್ಛಾವಣಿಯನ್ನ ಕಾಣಿಕೆಯಾಗಿ ನೀಡಿದ್ದೇನೆ. ತಿರುಮಲದ ತಿರುಪತಿ ದೇವಸ್ಥಾನದ ಗರ್ಭಗುಡಿಯ ಚಿನ್ನದ ಹೊದಿಕೆಯನ್ನ ಭಕ್ತಿಯಿಂದ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. ಕರ್ನಾಟಕದ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಮುಂಭಾಗದಲ್ಲಿರುವ ಧ್ವಜಸ್ತಂಭ ಕೂಡ ನಾನು ಕಾಣಿಕೆಯಾಗಿ ನೀಡಿರುವ ಸ್ತಂಭಗಳಾಗಿವೆ.
ಇದೇ ರೀತಿ ಹಲವು ದೇವಸ್ಥಾನಗಳಿಗೆ ಭಕ್ತಿಯ ಕಾಣಿಕೆ ಸಲ್ಲಿಸಿದ್ದೇನೆ ಎಂದು ಮಲ್ಯ ತನ್ನ ಕಾಣಿಕೆಯ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ದೇವರು ದೇವಸ್ಥಾನದ ಮೇಲೆ ಅತೀವ ಭಕ್ತಿಯಿಂದ ನಡೆದುಕೊಂಡಿದ್ದೇನೆ. ಅದೇ ದೇವರು ನನ್ನನ್ನ ಕಾಪಾಡುತ್ತೆ ಎಂದು ಕೂಡ ಇಂದಿಗೂ ನಂಬಿಕೆ ಇಟ್ಟುಕೊಂಡಿದ್ದಾರೆ ವಿಜಯ್ ಮಲ್ಯ. ನಾನು ಯಾರನ್ನೂ ವಂಚಿಸಿಲ್ಲ. ಸಾಲವಾಗಿತ್ತು, ಕಂಪನಿ ನಷ್ಟದಲ್ಲಿತ್ತು ನಿಜ. ಬ್ಯಾಂಕ್ ಸಾಲ ತೀರಿಸಲು ಹಲವು ಪ್ರಯತ್ನಗಳನ್ನ ಮಾಡಿದ್ದೇನೆ. ಆದರೆ ಸರ್ಕಾರವಾಗಲಿ ವ್ಯವಸ್ಥೆಯಾಗಲಿ ನನ್ನ ಬೆಂಬಲಕ್ಕೆ ನಿಂತಿಲ್ಲ. ಸರ್ಕಾರ, ರಾಜಕಾರಣಿಗಳು ನನ್ನನ್ನ ಫುಟ್ಬಾಲ್ ರೀತಿ ಬಳಸಿಕೊಂಡರು ಎಂದು ವಿಜಯ್ ಮಲ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ನಾನು ಸ್ವೀಕರಿಸುತ್ತೇನೆ. ಸಾರ್ವಜನಿಕರ ದೂರು, ಆಕ್ರೋಶ, ಅಪಮಾನ, ನೋವು ಎಲ್ಲವನ್ನ ಸ್ವೀಕರಿಸುತ್ತೇನೆ. ಎಲ್ಲವನ್ನ ಸಹಿಸಿಕೊಂಡಿದ್ದೇನೆ. ಕಾನೂನು ಹೋರಾಟ ಮಾಡುತ್ತಿದ್ದೇನೆ. ಗೆಲ್ಲುವ ವಿಶ್ವಾಸವಿದೆ. ಈ ಹೋರಾಟ ಮುಂದುವರಿಸುತ್ತೇನೆ ಎಂದು ವಿಜಯ್ ಮಲ್ಯ ಮನಬಿಚ್ಚಿ ಮಾತನಾಡಿದ್ದಾರೆ.